ಬೆಳಗಾವಿ ಜಿಲ್ಲೆಯ ಮುರುಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯ ನುಗ್ಗನಟ್ಟಿ ಗ್ರಾಮದ ರೌಡಿ ಶೀಟರ್ ನೀಲಕಂಠ ಮುದಕಪ್ಪ ಮನವಾಡ್ಕರ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಸಾರ್ವಜನಿಕ ಶಾಂತಿ ಭಂಗಪಡಿಸ್ತಾ ಇದ್ದ ಹಿನ್ನೆಲೆ ಆತನನ್ನ 6 ತಿಂಗಳುಗಳ ಕಾಲ ಬೆಳಗಾವಿ ಜಿಲ್ಲೆಯಿಂದ ಗಡೀಪಾರು ಮಾಡುವಂತೆ ಆದೇಶ ಹೊರಡಿಸಿದ್ದಾರೆ. ಆರೋಪಿಯ ವಿರುದ್ಧ ಹಲವು ಗಂಭೀರ ಪ್ರಕರಣಗಳು ದಾಖಲಾಗಿದೆ. ಮಾಡಮಗೇರಿ ಗ್ರಾಮದ ದಲಿತ ಮಹಿಳೆಯನ್ನ ಬೆದರಿಸಿ ಜಮೀನು ಕಬಳಿಸಲು ಯತ್ನಿಸಿದ ಪ್ರಕರಣ, ನುಗ್ಗನಟ್ಟಿ ಗ್ರಾಮದ ಯುವಕ ರಾಜು ಮುದ್ದನವರ ಕೊಲೆ ಪ್ರಕರಣ ಹಾಗೂ ಯರಜರ್ವಿ ಗ್ರಾಮದ ನಡು ರಸ್ತೆಯಲ್ಲಿ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಗಳು ಪ್ರಮುಖವಾಗಿದೆ. ಈತನ ಕೃತ್ಯಗಳಿಂದ ನುಗ್ಗನಟ್ಟಿ, ಯರಗಟ್ಟಿ, ಬೂದಿಗೊಪ್ಪ, ಯರಜರ್ವಿ, ಕುಟರ್ನಟ್ಟಿ, ಮಾಡಮಗೇರಿ, ಗೋಕಾಕ್, ಕರಂಗಾವ್, ಬೆಳಚಿನಮರಡಿ ಹಾಗೂ ಗುದಟ್ಟಿ ಗ್ರಾಮಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ, ವಿಡಿಯೋಗಳನ್ನು ಹರಿಬಿಟ್ಟು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇದ್ದನೆಂಬ ಆರೋಪವೂ ಕೇಳಿಬಂದಿದೆ. ಸಾಕ್ಷಿದಾರಿಗೂ ಬೆದರಿಕೆ ಹಾಕ್ತಾ ಇದ್ದ ಹಿನ್ನೆಲೆ ಪೊಲೀಸ್ ಇನ್ಸ್ಪೆಕ್ಟರ್ ಮುರುಗೋಡ್ ರವರ ವರದಿ ಆಧರಿಸಿ ಮಾನ್ಯ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಮತ್ತು ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಬೆಳಗಾವಿ ರವರು ಈತನನ್ನು 6 ತಿಂಗಳ ಕಾಲ ಆದೇಶದಂತೆ ಮುರುಗೋಡ ಪೊಲೀಸರು ಆರೋಪಿಯನ್ನ ಧಾರವಾಡ ಜಿಲ್ಲೆಗೆ ಗಡೀಪಾರು ಮಾಡಿ ಕ್ರಮ ಜಾರಿ ಮಾಡಿದ್ದಾರೆ.